ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ಎಂಗೆಪುರ ವಾರ್ಡ್ನ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ ಹಾಗೂ ವಿಶೇಷವಾಗಿ ಎಂಗೆಪುರ ವಾರ್ಡ್ನಲ್ಲಿರ್ತಕ್ಕಂಥ ಶ್ರೀ ಸಿದ್ಧಗಂಗಾ ಕಾಮಾತರ ಪ್ರೌಢಶಾಲೆಯ ಎಲ್ಲ ನನ್ನ ಶಿಕ್ಷಕರೇ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರಾಂಶುಪಾಲ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥ CRP ಆದಂಥ ಸತೀಶ್ ಗೌಡ್ರೆ ಹಾಗೂ ಈ ಭಾಗದ ನಾಯಕರಾದಂಥ ವಿಜಯ್ ಕುಮಾರ್ ಅವರೇ, ನಿಕಟಪೂರ್ವ ಸದಸ್ಯರಾದಂಥ ಆರ್ಯ ಶ್ರೀನಿವಾಸ್ ಅವರೇ, ಶಿವಮೋದಯ್ಯ ಅವರೇ, ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ಭಾಗದ ಶಾಸಕರಾದಂಥ SD ಸೋಮಶೇಖರ್ ಗೌಡರು ಕಳೆದ 10-15 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಶಾಲೆಯ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಅನುದಾನರಹಿತ ಪದವಿ ಪೂರ್ವ ಕಾಲೇಜುಗಳು ಅಂದರೆ ಯಶವಂತಪುರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಕೊಡುವಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ತದನ ಒಂದು 2 ವರ್ಷದಿಂದ ಕೋವಿಡ್ ಆದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಷ್ಟೊಂದು ಒತ್ತು ಕೊಟ್ಟಿರಲಿಲ್ಲ. ಹಾಗಾಗಿ ನಾವು ಈ ಭಾಗದಲ್ಲಿ ಎಂಗೆಪುರ ವಾರ್ಡ್ ಇರ್ಬೋದು, ಬಂಡೆಮಠ ವಾರ್ಡ್ ಇರ್ಬೋದು, ಈ ಭಾಗದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ SD ಸೋಮಶೇಖರ್ ಅಭಿಮಾನಿಗಳ ಬಳಗದಿಂದ ವಿಶೇಷವಾಗಿ ಅದರಲ್ಲೂ ಎಂಗೆಪುರ ವಾರ್ಡ್ನಲ್ಲಿ ಎಲ್ಲ ಶಾಲಾ ಮಕ್ಕಳಿಗೂ ಸೋಮಶೇಖರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ನೋಟ್ ಪುಸ್ತಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸಹ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಈ ಭಾಗದ ಕಾಂಗ್ರೆಸ್ ಮುಖಂಡರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಕೂಡ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ನಾವು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಗೆ ಯಾರಾದರೂ ಇಂಡಿಪೆಂಡೆನ್ಸ್ನಲ್ಲಿ ಸಿಹಿ ಅನಿಸಿದ್ರೆ ನಮಗೆ ಅಷ್ಟು ಖುಷಿ ಸಂತೋಷ ಪಡ್ತಾ ಇದ್ವಿ. ಒಂದು ಪೆನ್ಸಿಲು ಅಥವಾ ರಬ್ಬರ್ ಬ್ಯಾಂಡು ಈ ಥರದ್ದೇನ ಕೊಟ್ಟರೆ ಅವನ್ನ ಹೊಗಳುತ್ತಾ ಇದ್ವಿ. ಯಾಕೆ ಅಂದರೆ ನಮಗೆ ಆ ಸಿಹಿ ಹಂಚೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ. ಇವತ್ತು ಈ ಭಾಗದ ನಿಮ್ಮ ಸೇವಕರಾದಂಥ ಸೋಮಶೇಖರ್ ಸಾಹೇಬರು ಸತತವಾಗಿ ಸುಮಾರು 10-15 ವರ್ಷಗಳಿಂದ ಅವರು ಶಾಸಕರಾಗಿದ್ದ ಮುಂಚೆ ಆಗಿರ್ಬೋದು, ಶಾಸಕರಾದ್ಮೇಲೆ ಇರ್ಬೋದು, ಮತ್ತು ಸಚಿವರಾದಂಥ ಸಂದರ್ಭದಲ್ಲೂ ಕೂಡ ಮಕ್ಕಳು ಪ್ರತಿಯೊಬ್ಬರು ಮಗು ಕೂಡ ವಿದ್ಯಾವಂತರಾಗಬೇಕು, ಈ ದೇಶಕ್ಕೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಡಬೇಕು, ನಾನು ಅವರ ಅಳಿಲ ಸೇವೆಯಲ್ಲಿ ತೊಡಗಿಸ್ಕೋಬೇಕು, ಯಾವೊಂದು ಮಗು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಕನಸನ್ನು ಕಂಡು ಇಡೀ ಮಕ್ಕಳಿಗೆ ಇಡೀ ಕ್ಷೇತ್ರದಾದ್ಯಂತ ಸುಮಾರು ಲಕ್ಷಾಂತರ ಮಕ್ಕಳಿಗೆ ಸುಮಾರು 15-20 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.